ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿ ಅವರು. ಬೆಂಗಳೂರಿನ ಸುಪ್ರಸಿದ್ಧ ಪ್ರಸೂತಿ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು. ಅದರ ಜೊತೆಗೆ ಕಾರ್ಪೊಲಜಿಸ್ಟು, ರೋಬೋಟಿಕ್ ಸರ್ಜನ್ನು, ಮೇಲಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಅದು CA ಸರ್ವಿಕ್ಸ್ ಅನ್ನ ಸಕಾಲದಲ್ಲಿ ಕಂಡುಹಿಡಿಯೋದ್ರಲ್ಲಿ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಮೇಲಾಗಿ ಅವರಿಗೆ ಹೆಣ್ಣು ಮಕ್ಕಳು ಯಾವಾಗಲೂ ಆರೋಗ್ಯವಂತರಾಗಿರ್ಬೇಕು ಅನ್ನೋ ಕಳಕಳಿ ಅವ್ರಿಗೆ. ಹಾಗಾಗಿ ಇವತ್ತು ಅವರು ನಮ್ಮೊಂದಿಗೆ ಮಹಿಳೆಯರಲ್ಲಿ ಬರುವಂತ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ ಮಾಡುವ ಸ್ಥಳ ಅಂದ್ರೆ ಕಿಡ್ನಿಯಿಂದ ಹಿಡ್ಕೊಂಡು ಯುರೆಥ್ರವರೆಗೂ ಅಲ್ಲಿವರೆಗೂ ಇರುವಂತ ಪೂರ್ತಿ ಟ್ರ್ಯಾಕ್ ಅಲ್ಲಿ ಎಲ್ಲೇ ಇನ್ಫೆಕ್ಷನ್ ಆದ್ರೆ ಏನಾಗುತ್ತೆ ಅಂತ ತಿಳ್ಸಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಪರಿಮಳ ದೇವಿ ಅವರೇ. ನಮಸ್ಕಾರ ಮೇಡಮ್. ತಾವು ತಮ್ಮ ಗುರುಗಳಾದ ತಮ್ಮಲ್ಲಿ ನಮ್ಮ ಒಂದು ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ಬೋದು. ನಮಗೆ ಒಂದು MBBS ನ ಒಂದು ABCD ಯನ್ನು ಕಲಿಸಿದ ಗುರುಗಳು ತಾವು. ತಮ್ಮ ಜೊತೆಗೆ ಇದ್ದು ಮಹಿಳೆಯರಿಗೋಸ್ಕರ ಯಾವ್ದಾದ್ರು ಒಂದು ವಿಷಯವನ್ನು ಹಂಚಿಕೊಳ್ಳೋದು ಯಾವಾಗ್ಲೂ ನನಗೆ ಒಂದು ಅತ್ಯುನ್ನತ ಒಂದು ಅದೃಷ್ಟ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಆಯ್ಕೊಂಡಿರೋ ಒಂದು ವಿಷಯ ಅಂತಂದ್ರೆ ಯುರಿನರಿ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರಕೋಶದ ಒಂದು ನಂಜು ಅಥವಾ ಇನ್ಫೆಕ್ಷನ್ ಅನ್ನೋದೇ ಕನ್ನಡ ವರ್ಡ್ ತರ ಆಗೋಗ್ಬಿಟ್ಟಿದೆ ಇವಾಗ. ಸೋಂಕು ಅಂತಾನು ಅಂತೀವಿ. ಸೊ ಇದು ಒಂದು ತುಂಬಾ ಜನ ನಾವು ನೋಡಿದಾಗ ಯಾವಾಗ ನಾವು ಟೆಸ್ಟ್ ಮಾಡ್ತೀವಿ ಅಥವಾ ಬರ್ತಿರ್ತಾರೆ ಹೆಣ್ಮಕ್ಳು, ಆಲ್ಮೋಸ್ಟ್ 50 to 60% ಹೆಣ್ಮಕ್ಳಲ್ಲಿ, ಕೆಲವು ಅಫ್ಕೋರ್ಸ್ ಒಂದು ಏಜ್ ಮೇಲೆ ಹೋಗುತ್ತೆ ಅಂತ ಹೇಳ್ಬೋದು. ಅದು 50 ರಿಂದ 60% ಇದು ಕಡಿಮೆ ಅಂತ ಹೇಳ್ಬೋದು. ಒಂದ್ಸರಿ 70% ವಯಸ್ಸು ಹೆಚ್ಚಾದಾಗೆ ಯೂರಿನರಿ ಸೋಂಕು ನಮ್ಗೆ ಉರಿತಾ ಇದೆ, ಯಾಕೋ ರೆಡ್ಡಿಶ್ ಕಲರ್ ಹೋಗ್ತಾ ಇದೆ, ಮಾಡ್ತಾ ಇದ್ರೆ ಸರಿಯಾಗಿ ಹೋಗ್ತಾ ಇಲ್ಲ, ಒಂದು ಹಲವಾರು ವಿಧದಲ್ಲಿ ಅವ್ರು ನಮ್ಮನ್ನ ಸಂಪರ್ಕ ಮಾಡ್ತಾರೆ ತಮ್ಮ ವೈದ್ಯರನ್ನ. ಫ್ಯಾಮಿಲಿ ವೈದ್ಯರು ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು. ಯಾಕೆ ಇಷ್ಟು ಕಾಮನ್ ಆಗಿ ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುತ್ತೆ, ಮತ್ತೆ ಇದನ್ನ ಯಾವ ಮುಂಜಾಗ್ರತೆ ಕ್ರಮಗಳಿಂದ ಅವ್ರು ಪ್ರಿವೆಂಟ್ ಮಾಡ್ಬೋದು, ಯಾವ ವಯಸ್ಸಲ್ಲಿ ಯಾವ ರೀತಿ ಅವರು ಜಾಗರೂಕರಾಗಿರ್ಬೇಕು ಅನ್ನೋದೇ ಒಂದು ಇವತ್ತಿನ ವಿಷಯ ಅಂತ ಹೇಳ್ಬೋದು. ಈಗ ಸಾಧಾರಣವಾಗಿ ಚಿಕ್ಕ ಹೆಣ್ಮಕ್ಳಲ್ಲಿ ಮೆನರ್ಕೆ ಆಗ್ತಿದ್ದಂಗೆ ಅವರಿಗೆ ಸ್ವಚ್ಛತೆ ಬಗ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಇವಾಗ ಸ್ವಚ್ಛತೆ ಬಗ್ಗೆ ಮೊದ್ಲಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನ ಎಷ್ಟು ಬದಲಾಯಿಸಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅದರಲ್ಲೇ ಇನ್ಫೆಕ್ಷನ್ ಆಗ್ಬೋದು. ಮತ್ತೆ ನಮ್ಮ ಹೋಗುವ ಒಂದು ಮುಟ್ಟಿನ ಸ್ರಾವದಲ್ಲೂ ಕೂಡ ಸಾಕಷ್ಟು ಕ್ರಿಮಿಗಳಿರ್ತವೆ. ಆ ಕ್ರಿಮಿಗಳನ್ನಲ್ಲೂ ಕೂಡ ನಾವು ಯೂರಿನರಿ ಟ್ರ್ಯಾಕ್ಟ್, ಯಾಕಂದ್ರೆ ಒಂದು ಅನಾಟಮಿಕಲ್ ಹೋಗಿ ನೋಡಿದ್ರೆ ಯೂರಿನರಿ ನಾಳ ಮತ್ತೆ ಹಿಂದ್ಗಡೆ ಒಂದು ಮುಟ್ಟಿನ ಒಂದು ಸ್ರಾವ ಆಗೋ ವಿಜಯನ ಯೋನಿಯ ದ್ವಾರ ಎರಡು ಅತಿ ಹತ್ತಿರದಲ್ಲಿ ಇರೋದ್ರಿಂದ ಆ ಕ್ರಿಮಿಗಳು ಕೂಡ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡ್ಬೋದು. ಅದು ಒಂದು. ಅದಲ್ದೆ ಈ ಹೆಣ್ಮಕ್ಳಿಗೆ ಯೂಶಲಿ ಸ್ಕೂಲ್ಗಳಿಗೆ ಹೋಗ್ತಿರ್ತಾರೆ, ಮತ್ತೆ ಅವ್ರಿಗೆ ಅಲ್ಲಿ ಮುಟ್ಟಿನ ಒಂದು ಸಮಯದಲ್ಲಿ ಸರಿಯಾಗಿ ಬಾತ್ರೂಮ್ ಫೆಸಿಲಿಟೀಸ್ ಗಳು ಇಲ್ದೆ, ಅಥವಾ ಅವರಿಗೆ ಚೇಂಜ್ ಮಾಡಕ್ಕೆ ಒಂದು ಸಮಯನೇ ಸಿಗದೆ ಪಾಪ ಸ್ಕೂಲ್ಗಳಲ್ಲಿ ಒಂದಾದ್ಮೇಲೆ ಒಂದು ಕ್ಲಾಸು, ಈ ಒಂದು ಕಾರಣಕ್ಕೂ ಈ ಹದಿಹರೆಯದ ಹೆಣ್ಮಕ್ಳನ್ನ ನಾನು ಹೇಳ್ತಿರೋದು ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು. ಯಾಕಂದ್ರೆ ಕ್ರಿಮಿಗಳು ಹೋಗ್ಬೋದು. ತುಂಬಾ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರಾವೆಲ್ ಜಾಗದಲ್ಲಿ ಕ್ಲೀನ್ ಆಗಿರುವಂತ ಟಾಯ್ಲೆಟ್ ಗಳು ಇರೋದಿಲ್ಲ, ಕೂಡ ಬರುತ್ತೆ. ಹೌದು, ಅದರಿಂದ ಕೂಡ ಬರ್ಬೋದು. ಇದು ಒಂದು ವಿಭಾಗ ಆದ್ರೆ ಅಲ್ಲಿ ನಾವು ಹೈಜೀನ್ ಬಗ್ಗೆ ಒತ್ತು ಕೊಡ್ಬೇಕು. ಮತ್ತೆ ಇವಾಗೆಲ್ಲ ಟ್ಯಾಂಪೂನ್ಸ್, ಕಪ್ಸ್ ಅಂತ ಬಂದಿದೆ, ಮೆನ್ಸ್ಟ್ರುಯಲ್ ಕಪ್ಸ್. ಅದ್ರ ಬಗ್ಗೆ ಹೆಚ್ಚಿನ ಒಂದು ಎಲ್ಲಾ ಕಡೆ ತಿಳುವಳಿಕೆಗಳು ಬರ್ತಾನೆ ಇದಾವೆ ಸಾಮಾಜಿಕ ತಾಣದಲ್ಲಿ. ಸೊ ಇದನ್ನೆಲ್ಲ ಮಾಡ್ಕೊಂಡು ಮಾಡಿದಾಗ ಅವ್ರ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಅವಾಗ ಅವರಿಗೆ ಇವಾಗ ಸ್ಕೂಲ್ಗಳಲ್ಲೂ ಕೂಡ ಬಾತ್ರೂಮ್ ವ್ಯವಸ್ಥೆಗಳನ್ನ ಆದಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದನ್ ಬಿಟ್ರೆ ನಮ್ಗೆ ಮುಖ್ಯವಾಗಿ ಯೂರಿನರಿ ಇನ್ಫೆಕ್ಷನ್ ಅಲ್ಲಿ ಬರೋದು ಈ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಗಳು ಜಾಸ್ತಿ. ಒಂದು ಹೆಣ್ಮಕ್ಳು ಯಾರು ಅಂತಂದ್ರೆ ಮದುವೆ ಆಗಿ ದಾಂಪತ್ಯ ಜೀವನದಲ್ಲಿ ಇರುವಂತ ಹೆಣ್ಮಕ್ಳು, ಮಕ್ಕಳು, ಬಸಿರು, ಇವನ್ನೆಲ್ಲ ಈ ಸ್ಟೇಜ್ ಅಲ್ಲಿ ಗಂಡಸರಿಂದ ಹೆಂಗಸರಿಗೆ ಬಂತೋ ಹೆಂಗಸರಿಂದ ಬಂತೋ ಗೊತ್ತಿಲ್ಲ, ಇನ್ಫೆಕ್ಷನ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಹೌದು, ಎಷ್ಟೋ ಇನ್ಫೆಕ್ಷನ್ಗಳು ಇಬ್ರು ನಡುವೆ. ಯಾಕಂದ್ರೆ ಬೆವರಿನ ಒಂದು ಸೆಕ್ರೇಷನ್ ಇರ್ಬೋದು, ಅಲ್ಲಿ ಸ್ರಾವ ಉಂಟಾಗೋ ಒಂದು ಫಿಸಿಯಾಲಜಿಕಲ್ ಸೆಕ್ರೇಷನ್ಸ್ ಎಲ್ಲಿಂದನೂ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಒಂದರಲ್ಲಿ ಎಸ್ಪೆಷಲಿ ಮದುವೆ ಆಗಿರೋ ಹೆಣ್ಣು ಮಕ್ಕಳು ಆದಷ್ಟು ತಾವು ಇಬ್ಬರು ಗಂಡ ಹೆಂಡತಿ ಇಬ್ರು ಒಂದು ಹೈಜೀನ್ ಫಾಲೋ ಮಾಡಿ ಅವ್ರ ಬಗ್ಗೆ ಅವ್ರು ಅರ್ಥಕೊಂಡು ಕ್ಲೀನ್ ಆಗಿ ಇರೋದ್ರಿಂದ, ಮತ್ತೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬಾರದು, ಸುಮ್ನೆ ಬೇಕಾಬಿಟ್ಟಿ ಹೋಗಿ ಯಾವ್ದೋ ಬಾತ್ರೂಮ್ ಯೂಸ್ ಮಾಡೋದು, ಎಲ್ಲೋ ಹೋಗಿರ್ತಾರೆ. ಆದಷ್ಟು ಅಲ್ಲಿ ಹೋದಲ್ಲೂ ಕೂಡ ಕೆಲವು ವಿಧದಿಂದ ಅವ್ರನ್ನೇ ಪ್ರಿವೆಂಟ್ ಮಾಡ್ಕೋಬಹುದು. ಕೆಲವರು ಟಿಶ್ಯೂ ಪೇಪರ್ ನ ತಗೊಂಡೋಗಿ ಕ್ಲೀನ್ ಮಾಡ್ಕೊಂಡು ಹೋಗಂತ ಒಂದು ಸಂದರ್ಭನೂ ಇದೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಬೇಗ ಯೂರಿನರಿ ಇನ್ಫೆಕ್ಷನ್ ಬರುತ್ತೆ.
ಯಾಕೆ ಅಂದ್ರೆ ಯೂರಿನರಿ ನಾಳ ನಮ್ಮ ಹೆಣ್ಮಕ್ಳಲ್ಲಿ ಇರೋದು ಬರೀ 3 ಸೆಂಟಿಮೀಟರ್ ಅಷ್ಟೇ, 2.8 to 3 ಸೆಂಟಿಮೀಟರ್. ಹೌದು, ತುಂಬಾ ಆದ್ರಿಂದ ಶಾರ್ಟ್, ಅದೇನಾಗುತ್ತೆ, ಹಾ, ಚಿಕ್ಕದಾಗಿರುತ್ತೆ. ಎಲ್ಲೇ ಇನ್ಫೆಕ್ಷನ್ ಇದ್ರೂನು ಗುದದ್ವಾರದಲ್ಲಿ ಮೋಷನ್ ಎಲ್ಲ ಮಾಡಿ ವಾಶ್ ಮಾಡ್ಕೊಂಡ್ ಬರುವಾಗ ಯಾವ್ದೋ ಒಂದೆರಡು ಕ್ರಿಮಿಗಳು, ನಿಮ್ಗೆ ಗೊತ್ತು, ಫೀಕಲ್ ಕಂಟೆಂಟ್ ಅಲ್ಲಿ ಕ್ರಿಮಿಗಳು ಇದ್ದೇ ಇರುತ್ತೆ. ಅದು ಅಥವಾ ಇದು ತಕ್ಷಣನೇ ಆ ಒಂದು ಮೂತ್ರನಾಳಕ್ಕೆ ಸೇರಿ ಇನ್ಫೆಕ್ಷನ್ ಮಾಡೋ ಹೌದು. ಒಂದು ಅದು ಪಾಸಿಬಿಲಿಟಿ ತುಂಬಾ ವಾಟರ್ ಇರುತ್ತೆ. ಜೆಟ್ನು ಉಲ್ಟಾ ಹಾ, ಹೊಡ್ಕೊಂಡ್ಬಿಟ್ಟು ಅದ್ಲಿಂದನೂ ಬಂದ್ಬಿಡ್ಬೋದು. ಹಾ, ಅದು ಎಷ್ಟು ಮಟ್ಟಿಗೆ ಕ್ಲೀನ್ ಆಗಿರುತ್ತೆ ಅದೆಲ್ಲ. ಸೊ ಹಂಗೆ ಹಲವಾರು ಸಾವಿರಾರು ಕಾರಣಗಳು ಅನ್ಬೋದು. ಸೊ ಇದು ಒಂದು ಹೊರಗಡೆ ಒಂದು ಹೋದಾಗ ಬರುವಂತ ಇನ್ಫೆಕ್ಷನ್, ಮುಟ್ಟಿನ ಸಮಯದಲ್ಲಿ ಒಂದು ಕ್ರಿಮಿಗಳು ಬಂದು ಬರುವಂತ ಇನ್ಫೆಕ್ಷನ್ಗಳು, ಇದಲ್ದೆ ಅವರಿಗೆ ಏನಾದ್ರು ಒಂದು ಕಾಯಿಲೆಗಳಿದ್ದಲ್ಲಿ, ಯಾವ್ದೋ ಒಂದು ಸಮಯದಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆನೇ ಇದೆ, ಅಥವಾ ಅವರಿಗೆ ಬ್ಲಡ್ ಪ್ರೆಷರ್ ಇದೆ, ಕಿಡ್ನಿಗಳಲ್ಲೇ ಕೆಲವು ಡಿಸೀಸಸ್ ಇರ್ಬೋದು, ಅಂತಲ್ಲಿ ಪದೇ ಪದೇ ಯೂರಿನರಿ ಇನ್ಫೆಕ್ಷನ್ ಆಗೋದು ತುಂಬಾ ಸಹಜ. ಮತ್ತೆ ಅವ್ರ ಹೆಚ್ಚಿನ ಒಂದು ವೇಟ್ ಇದ್ರೆ, ಮತ್ತೆ ಒಬಿಸಿಟಿ ನಾವು ಎಲ್ಲಾ ಕಡೆ ಹೇಳ್ದಂಗೆ ಇಲ್ಲಿ ಕೂಡ, ಯಾಕಂದ್ರೆ ಸ್ವಲ್ಪ ತೊಡೆಗಳು ದಪ್ಪ ಇದ್ದಾಗ ಅವರಿಗೆ ಸೆಕ್ರಿಷನ್ ಜಾಸ್ತಿ ಆಗಿ ಮತ್ತೆ ಒಂದು ಹೆಚ್ಚಿನ ಫ್ರಿಕ್ಷನ್ ಆಗೋದ್ರಿಂದ ಮೂತ್ರನಾಳ ಸ್ವಲ್ಪ ಗೊಡಿಸ್ಕೊಂಡು ಗಾಯದ ತರ ಆಗಿ ಯುರೆಥ್ರೈಟಿಸ್ ಅಂತ ಆಗಿ ಬರ್ತಾರೆ. ಸೊ ಇದಲ್ದೆ ನೆಕ್ಸ್ಟ್ ಅಂದ್ರೆ ಈಗ ಮೆನೋಪಾಸಲ್ ವುಮೆನ್ ಅಲ್ಲಂತೂ ಅದು ಇನ್ನೊಂದು ಕತೆ. ಯಾಕೆಂದ್ರೆ ಇಲ್ಲಿ ಹಾರ್ಮೋನ್ಗಳ ಕೊರತೆ ಶುರುವಾಗ್ಬಿಟ್ಟಿರುತ್ತೆ. ಹಾರ್ಮೋನ್ಗಳ ಕೊರತೆ ಆದಾಗ ಇದೇ ಮೂತ್ರನಾಳ ಅಲ್ಲಿವರೆಗೂ ಸರಾಗವಾಗಿ ಯೂರಿನ್ ಪಾಸ್ ಮಾಡ್ತಾ ಇದ್ದ ಮಹಿಳೆಗೆ ನಿಧಾನಕ್ಕೆ ಸ್ವಲ್ಪ ಅವಳಿಗೆ ಇದ್ದಕ್ಕಿದ್ದಂಗೆ ಅವಳಿಗೆ ಕಂಟ್ರೋಲೇ ಇಲ್ಲ, ಇನ್ಕಾಂಟಿನೆನ್ಸ್ ಅಂತ ಆ ತರ ಆಗ್ಬಹುದು. ಆ ತರ ಆಗಿ ಪದೇ ಪದೇ ಆ ತರ ಆದಾಗ ಅಲ್ಲಿರೋ ಕ್ರಿಮಿಗಳೇ ಅವಳಿಗೆ ಮತ್ತೆ ಇನ್ಫೆಕ್ಷನ್ ಅನ್ನ ಮತ್ತೆ ತಂದೊಡ್ಬಹುದು. ಅದಲ್ದೆ ಅವರಿಗೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ರೆ, ಶುಗರ್ ಜಾಸ್ತಿ ಕಂಟ್ರೋಲ್ ನಲ್ಲಿ ಇಲ್ದೇ ಇದ್ರೆ, ಕ್ರಿಮಿಗಳಿಗಂತೂ ತುಂಬಾ ಹಬ್ಬ. ಎಲ್ಲಿ ಶುಗರ್ ಇರುತ್ತೆ ಅಲ್ಲಿ ಅವು ಬೇಕಾದಷ್ಟು ತಮ್ಮನ್ನೇ ತಾವು ಹೆಚ್ಚಿನ ಒಂದು ಮಲ್ಟಿಪ್ಲೈ ಆಗಿ ಇನ್ಫೆಕ್ಷನ್ ಮಾಡ್ಕೊಂಡ್ಬಿಡ್ತವೆ. ಇದಲ್ದೆ ಪ್ರೊಲ್ಯಾಪ್ಸ್ ಅಂತ ಇರ್ಬೋದು, ಯೂಟ್ರಸ್ ಕೆಳಗಡೆ ಬಂದಿರ್ಬೋದು. ಮತ್ತೆ ಸ್ವಲ್ಪ ಅವರಿಗೆ ಬೇರೆ ಯಾವ್ದೋ ಕಾರಣಕ್ಕೆ ರಾತ್ರಿ ನಾರ್ಮಲ್ ಡೆಲಿವರಿಗಳು 4-5 ಆದಲ್ಲಿ ಕೆಳಗಡೆಗೆ ಸ್ಪಿಂಕ್ಟರ್ಗಳು ತುಂಬಾ ಲೂಸ್ ಇರುತ್ತೆ. ಸೊ ಇದೇ ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳ್ಬೋದು. ನಾವು ಡಿಸ್ಕಸ್ ಮಾಡಕ್ ಹೋದ್ರೆ 3-4 ಗಂಟೆ ಬೇಕು. ಹೀಗೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅನ್ನೋದು ನಮ್ಮ ಹೆಣ್ಮಕ್ಳಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಈಗ ಸರ್ವೇ ಸಾಮಾನ್ಯ ಅಂತಂದಾಗ ಉಳಿದವ್ರಿಗೆ ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ನಾವು ಆಂಟಿಬಯೋಟಿಕ್ ಕೊಡ್ಬೋದು, ಇದು ಕೊಡ್ಬೋದು. ಆದ್ರೆ ಗರ್ಭಿಣಿಯರ್ಗೆ ಆದ್ರೆ ಅದು ಕೊನೆ 3 ತಿಂಗಳಲ್ಲಿ ಆದಾಗ ಅವಳಿಗೂ ಮತ್ತೆ ಮಗುಗೂ ಇಬ್ಬರಿಗೂ ತೊಂದರೆ ಆಗತ್ತೆ. ಹಾಗಾಗಿ ಆಮೇಲೆ ಅಲ್ಲಿ ಒಳಗಡೆಗೆ ಕ್ರಿಮಿಗಳು ಇದ್ರೂ ಕೂಡ, ಬ್ಯಾಕ್ಟೀರಿಯಾ ಇದ್ರೂ ಕೂಡ ಅವರು ಬೇರೆಯವ್ರ ತರ ಜ್ವರ ಅಂತ ಬರದೇ ಇರ್ಬೋದು, ಏನೋ ಜ್ವರ ಅಂತ ತಾವೇ ಇದ್ ಮಾಡ್ಕೋಬಹುದು. ಸೈಲೆಂಟ್ ಇನ್ಫೆಕ್ಷನ್ ಇದು ಎರಡೂ ಕೂಡ ತೊಂದರೆ ಆಗತ್ತೆ. ಅಂದ್ರೆ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, BP ಇದ್ರೆ BPನೂ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಗೆ ಕೆಳಗಡೆಗೆ ಯುರೆಥ್ರನಲ್ಲಿ ನೀವು ಹೇಳಿದ್ರಲ್ಲ, ಯುರೆಥ್ರನಲ್ಲಿ ಇನ್ಫೆಕ್ಷನ್, ಮೇಲೆ ಬ್ಲಾಡರ್ ಹೋಗಿ ಬ್ಲಾಡರ್ ಇಂದ ಕಿಡ್ನಿ ಅಸೆಂಡಿಂಗ್ ಇನ್ಫೆಕ್ಷನ್ ಆಗ್ಬಿಟ್ಟು ಇನ್ನೂ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಸೊ ಆದ್ರಿಂದ ಎಸ್ಪೆಷಲಿ ಪ್ರೆಗ್ನೆನ್ಸಿ ಇರೋ ಮಹಿಳೆಯರಲ್ಲಿ ಯೂರಿನರಿ ಇನ್ಫೆಕ್ಷನ್ ತುಂಬಾನೇ ಬೇಗ ಬರಬಹುದು ಅನ್ನೋದನ್ನ ನಾವು ಮೊದ್ಲೇನೆ ಅವ್ರಿಗೆ ಮುಂಜಾಗ್ರತೆಯಾಗಿ ಹೇಳ್ಬೇಕು. ಅವ್ರು ಯಾವಾಗ ನಮ್ಮ ಹತ್ರ ಚೆಕಪ್ಗೆ ಬರಕ್ ಶುರುವಾಗ್ತಾರೆ, 3 ತಿಂಗಳು 4 ತಿಂಗಳು ದಾಟ್ತಾ ಯೂಟ್ರಸ್ ಯಾವಾಗ ಅಬ್ಡಾಮಿನಲ್ ಆರ್ಗನ್ ಆಗುತ್ತೆ, ಯುರೆಥ್ರ ಇನ್ನೊಂದ್ ಸ್ವಲ್ಪ ಅವರಿಗೆ ಚಿಕ್ಕದಾಗಿ ಆಗಿ ಹೆಚ್ಚಿನ ಒಂದು ಯೂರಿನರಿ ಒಂದು ಫ್ರೀಕ್ವೆನ್ಸಿನೂ ಜಾಸ್ತಿ ಆಗುತ್ತೆ. ಸೊ ನೀವು ಯೂರಿನರಿ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ನೀವು ನಿಮ್ಮ ಹೈಜೀನ್ ಪಾಯಿಂಟ್ ಇಂದ ತುಂಬಾ ನಿಮ್ ಬಗ್ಗೆ ನೀವು ನೋಡ್ಕೋಬೇಕು ಅಂತ ಒಂದ್ ಹೇಳ್ಬೇಕು. ನೋಡಿ, ಯೂಟ್ರಸ್ ಇಂದ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಅಲ್ಲಿ ಪೇನ್ ಇರೋದಿಲ್ಲ. ಆದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇದ್ರೆ ಡಿಸ್ಯೂರಿಯಾ ಆಗುತ್ತೆ, ಅವ್ರಿಗೆ ಉರಿ ಬರುತ್ತೆ, ನೋವು ಬರುತ್ತೆ. ಅದು ಒಂದು 4 ಹನಿ ಪಾಸ್ ಮಾಡೋಕ್ಕೂ ನೋವು ಬರುತ್ತೆ. ಹಾಗಾಗಿ ಅವರು ತಕ್ಷಣಕ್ಕೆ ಬರ್ಬೇಕು. ಅದನ್ನ ಯೂಟ್ರಸ್ ಇಂದ ಅಂತ ತಿಳ್ಕೊಳ್ಳೋದೇ ನಿಮ್ಮ ಹತ್ರ ಬರ್ಬೇಕು. ಮತ್ತೆ ಔಷಧಿಗಳನ್ನ ಬೇರೆಯವ್ರ ತರ ಎಲ್ಲಾನು ತಗೊಳ್ಳಿಕ್ ಬರೋದಿಲ್ಲ. ಆದ್ರಿಂದ ಅವರಿಗೆ ಯೂರಿನ್ ಮೈಕ್ರೋಸ್ಕೋಪಿನ ಟೆಸ್ಟ್ ಮಾಡಿಸಿ ನಾವು ಒಂದು ಬೇಸಿಕ್ ಕೆಲವು ಟೆಸ್ಟ್ ಗಳನ್ನ